ಈ ಕೊರಗಪೂಜಾರ ಬಗ್ಗೆ ನಾನು ಆಲೋಚನೆ ಮಾಡುವಾಗ ನನಗೆ ಅವರು ಬಹುಶಃ ಅವರು ಕರೆ ಮಾಡಿದ ಕೆಲವು ವ್ಯಕ್ತಿಗಳಲ್ಲಿ ಪ್ರಥಮ ಬಹುಶಃ ನಾನು ಅಂತ ಅನಿಸುತ್ತೆ. ನಾಳೆ ನನಗೊಂದು ಇದು ಸಹಕಾರ ರತ್ನ ಬಂತಂತ. ಅದಕ್ಕಿಂತ ಮೊದಲು ನವೆಂಬರ್ 1ರಂದು ಪೂರ್ವಭಾವಿಯಾಗಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯಾಗಿ ನನಗೆ ಖುಷಿಯಾಗಿತ್ತು. ಅದನಂತರ ಸಹಕಾರ ರತ್ನ ಅಂತ ಅವರಿಗೆ ಫೋನ್ ಮಾಡಿ ಹೇಳಿದಾಗ ಭಾಳ ಸಂತೋಷಪಟ್ಟೆ. ಕೂಡಲೇ ನನ್ನದೊಂದು ಹವ್ಯಾಸ ಇದೆ, ನಮ್ಮ ವಾಟ್ಸಪ್ನಲ್ಲಿ ಒಂದು ಸಂದೇಶ ಹಾಕಿದೆ, ಏನು ಶೀರ್ಷಿಕೆ ಕೊಡುವುದಂದಾಗ ಸವ್ಯಸಾಚಿ ಸಾಧಕ ಅಂತ ನಾನು ಆಟೋಮೆಟಿಕ್ ಅಯಾಚಿತವಾಗಿ ನನ್ನ ತಲೆಯಲ್ಲಿ ಬಂತು. ಯಾಕೆ ಸವ್ಯಸಾಚಿ ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ನಮ್ಮಲ್ಲಿ ಕಾರತ್ರ ನಾವು ಹೇಳ್ತಿತ್ತು, ಕಾರತ್ರ ಮುಟ್ಟದ ಕೈಯಾಡಿಸಿದ ಕ್ಷೇತ್ರ ಇಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ. ಹಾಗೆ ಕೊರಗ ಪೂಜಾರರು ಕೂಡ ಕೈ ಆಡಿಸಿದ ಕ್ಷೇತ್ರ ಇಲ್ಲ, ಮಾಡಿದ್ದ ಸಾಹಸ ಇಲ್ಲ. ಇವತ್ತಿಗೂ 80ರ ಅಂಚಿನಲ್ಲಿದ್ದರೂ ಕೂಡ ಅತ್ಯಂತ ಲವಲವಿಕೆಯಿಂದ ಚಟುವಟಿಕೆಯಿಂದ ಕಾರ್ಯಸಾಧಕನಾಗಿದ್ದರೆ ಅವರು ನಮ್ಮ ಕೊರಗ ಪೂಜಾರರು. ಹಾಗಾಗಿ ಬರಲಿ ಚಪ್ಪಾಳೆ, ನನಗೆ ಒಳ್ಳೆ ಮಾತಾಡ್ತೀನಿ. ಮತ್ತೆ ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ, ಕಾರಣ ಇಷ್ಟೇ, ನನ್ನ ಕೊರಗ ಪೂಜಾರರ ಒಂದು ಒಡನಾಟ ಇಂದು ನಿನ್ನೆದಲ್ಲ. ಅದಕ್ಕೆ ಸುದೀರ್ಘ ಇತಿಹಾಸ ಇದೆ. ಮಾತ್ರ ಅಲ್ಲ, ಅದು ಯಾವತ್ತೂ ಮುಗಿಯದ ಕಥೆ. ಕಾಲಮಿತಿ ಯಕ್ಷಗಾನ ಪ್ರದರ್ಶನದ ಖಂಡಿತ ಅಲ್ಲ. ನಮ್ಮ AC ಅವರು ಇವತ್ತಿದ್ದಾರೆ, AC ನಿಮ್ಮ ಅಣ್ಣ ಅಗ್ರಜರು, AC ಕುಂದರ ಕಾಲದಿಂದಲೂ ನಾವು ಎಷ್ಟು ಸತಿ ಅವರ ಮನೆ ಮೇಲೆ ಕೇಳ್ತಾ ಇದೆಲ್ಲ. ಅಂತೂ ಈ ಆಸುಪಾಸಿನಲ್ಲಿ ಹೋರಾಟಕ್ಕೆ ಒಂದು ಪರ್ಯಾಯ ಶಬ್ದ ಇದ್ರೆ ಅದು ಕೊರಗ ಪೂಜಾ. ಮತ್ತೆ 90ರ ದಶಕದಲ್ಲಿ ನಡೆದ ಮೂವತ್ತಿದಾರ ಚಳವಳಿ ನೆನಪು ಈಗ ನನಗೆ ನೆನಪಿಗೆ ಬರುವಾಗ, ಇವತ್ತು ಸಭಾಪತಿಯವರು ಇಲ್ಲ, ಆವಾಗೆಲ್ಲ ನಾವು ಅನುಭವಿಸಿದ ಕಷ್ಟ ಕಾರ್ಯರು ಕಾರ್ಯದರ್ಶಿಯವರು ಮಾತನಾಡ್ತಾ ಹೇಳಿದ್ರು, ಅಬಕಾರಿ ಇದ್ದಾಗಿ ಓಡಿ ತಲೆಯಲ್ಲಿ ಅದು ಬಹುಶಃ ಅಲ್ಲಿ ನಮ್ಮದೇ ಜಾಗದಲ್ಲಿ ಇರ್ತದೆ, ಒಂದು ಬಿತ್ತು, ಬೆಂಕಿ ಬಿತ್ತು. ಈಗ ಬೆಂಕಿ ಬಿತ್ತು ಅಂದ್ರೆ ನಿಮ್ಗೆಲ್ಲರಿಗೂ ಅರ್ಥ ಆಗುತ್ತೆ, ಬೆಂಕಿ ಬಿತ್ತೋ ಬೆಂಕಿ ಹಾಕಿಸಿದ್ರು ಅಂತ. ಆ ರೀತಿಯಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಹಾಗೆ ಆಗಿದೆ. ಆವಾಗ ಮಾತ್ರ ನಿಜವಾಗಲೂ ಕುಗ್ರಾಮದ ಕೋಡಿಗತ್ತು ಬಹಳವಾದಂಥ ಒಂದು ಕ್ಲಿಷ್ಟಕರವಾದ ಸನ್ನಿವೇಶ. ಅಂಥ ಸಂದರ್ಭದಲ್ಲಿ ಎದೆಗುಂದದೆ ನಾವು ಸಮಷ್ಟಿಯಿಂದ ಹೋರಾಟ ಮಾಡಿದರ ಪ್ರಯತ್ನವೇ ಅಂದು ಯಶಸ್ಸು ಕಂಡಂತ ಮೂರ್ತಿದಾರ ಚಳವಳಿ, ಆವಾಗ ಅಂಕುರಾರ್ಪಣೆಗೊಂಡಂತ ಇವತ್ತು ಇಷ್ಟೊಂದು ಬೃಹದಾಕಾರದಲ್ಲಿ ಬೆಳೆದು ನಿಂತಿರತಕ್ಕಂಥ ಮೂರ್ತಿದಾರ ಸೊಸೈಟಿ, ಅದೆಲ್ಲರ ಹಿಂದೆ ಇವರಿದ್ದಾರೆ. ಹಾಗೆ ಹೆಚ್ಚಿಗೆ ಹೇಳಲಿಕ್ಕೆ ಹೋಗುವುದಿಲ್ಲ. ನಾನು ಹೆಚ್ಚು ಹೇಳ್ತಾ ಹೋದ್ರೆ ನಮ್ಮ ಪೂಜಾರಿಗೆ ನಮ್ಮ ಪೂಜಾರಿ ಮಾತಾಡೋಕೆ ಅಂತ ಇದ್ದಂಗೆ ಆಗ್ತಾರೆ. ಅದಕ್ಕೋಸ್ಕರ ನಮ್ಮ ಊರಿನವರಿಗೆ ಒಂದು ವಿಶೇಷ ಅಭಿಮಾನ, ಮತ್ತೆ ಅದೆಲ್ಲದಕ್ಕಿಂತ ಹೆಚ್ಚಿಗೆ ಇವರ ನಿಗ್ಗರ್ವಿತನ ಮತ್ತೆ ಸ್ಪಂದನಾ ಗುಣ, ಇದೆರಡನ್ನು ನಾನು ಮೆಚ್ಚಿಕೊಳ್ತಾ ಬಾಲ್ಯದಿಂದಲೂ ಇರ್ತಕ್ಕಂಥ ಸಖ್ಯ ಹಾಗೂ ಸಮಾನ ಮನಸ್ಕತೆಯನ್ನ ಹೀಗೆ ಮುಂದುವರಿಸಿಕೊಂಡು ಹೋಗುವಂತಾಗಲಿ. ಕೊರಗ ಪೂಜಾರಂಥವರು ನೂರಾರು ಕಾಲ ಬದುಕಲಿ. ಇವರ ಹಾಕಿಕೊಟ್ಟ ಆದರ್ಶ ಪರಂಪರೆಯನ್ನ ನಾವು ಮುಂದುವರಿಸಿಕೊಂಡು ಹೋಗುವುದರ ಮೂಲಕ ಈ ಸಹಕಾರಿ ಚಳವಳಿಗೆ ಮಾತ್ರ ಅಲ್ಲ, ಕೊರಗ ಪೂಜಾರಂಥ ಪೂಜಾರರಿಗೆ ಒಂದು ಖುಷಿಯಾಗುವಂಥ ರೀತಿಯಲ್ಲಿ ನಾವು ಬದುಕಿ ಬಾಳಿ ತೋರಿಸುವಂತ ಹೇಳ್ತಾ, ನಿಮ್ಮ ವಿಶೇಷವಾಗಿ ನಿಮ್ಮನ್ನು ಅಭಿನಂದಿಸುತ್ತಾ ನನ್ನ ಮಾತನ್ನು ಮುಕ್ತಾಯ.